ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮೂಡುಬಿದ್ರೆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಅದು ಕಮಿಷನರೇಟ್ಗೆ ಬರ್ತದೆ, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ. ಸುಮಾರು 25 ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದ ಮೇಲೆ, ಆಗ ಅಲ್ಲಿ 1 ಲಕ್ಷ ಜನಸಂಖ್ಯೆ ಇತ್ತು. ಆ ಆಧಾರದ ಮೇಲೆ ಈಗಿರುವಂತಹ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಆ ರೀತಿಯಲ್ಲಿ ಇದ್ದಾರೆ. ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್, 7 ಜನ ಎಸ್ಐಗಳಿರಬೇಕು, 2 ಜನ ಮಾತ್ರ ಇದ್ದಾರೆ. 8 ಜನ ಎಎಸ್ಐ ಇರಬೇಕು, 4 ಜನ ಮಾತ್ರ ಇದ್ದಾರೆ. 20 ಜನ ಹೆಡ್ ಕಾನ್ಸ್ಟೇಬಲ್ಗಳಿರಬೇಕು, 14 ಜನ ಮಾತ್ರ ಇದ್ದಾರೆ. 40 ಜನ ಪಿಸಿಗಳಿರಬೇಕು, ಅದರಲ್ಲಿ 28 ಜನ ಮಾತ್ರ ಇದ್ದಾರೆ, 22 ಜನ ಇಲ್ಲ. ಹಾಗೇನೆ ಮುಲ್ಕಿಯಲ್ಲಿ ಅದು ಸಹ ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್, 4 ಜನ ಎಸ್ಐಗಳಿರಬೇಕು, 2 ಜನ ಮಾತ್ರ ಇದ್ದಾರೆ. 5 ಜನ ಎಎಸ್ಐಗಳು, 5 ಜನ ಎಎಸ್ಐಗಳಿದ್ದಾರೆ. ಪಿಸಿಗಳಲ್ಲಿ ಕಂಡಾಪಟ್ಟೆ ಜನ ಕಡಿಮೆ ಇದ್ದಾರೆ. ಗ್ರಾಮೀಣ ಭಾಗ ಆಗಿರುವುದರಿಂದ ನಮ್ಮ ಮೂಡುಬಿದ್ರೆ ತಾಲೂಕು ಅಲ್ಲಿ ನಮ್ಮ ತುಂಬಾ ಗ್ರಾಮೀಣ ಭಾಗ ಆದ್ದರಿಂದ ರೆವಿನ್ಯೂ ಆಗಿ ತುಂಬಾ ದೊಡ್ಡದಾದಂತಹ ಒಂದು ತಾಲೂಕು. ಆ ದೃಷ್ಟಿಯಲ್ಲಿ ಕಮಿಷನರೇಟ್ ವ್ಯಾಪ್ತಿ ಆಗಿರುವುದರಿಂದ ಈಗಾಗಲೇ ಮೂಡುಬಿದ್ರೆಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಸುಮಾರು 70,000 ವಿದ್ಯಾರ್ಥಿಗಳ ಸಂಖ್ಯೆನೇ ಇದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು, ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ. ಈಗ ಸುಮಾರು 3 ಲಕ್ಷ ಜನಸಂಖ್ಯೆಯಲ್ಲಿರುವುದರಿಂದ ಅಲ್ಲಿಗೆ ಈ ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂತಹ ಪೊಲೀಸ್ ಸ್ಟೇಷನ್ಗಳು ಏನೆಲ್ಲ ಬೇಕು ಈ ಆಧಾರದಲ್ಲಿ ನಾನೀಗಾಗಲೇ ಹೇಳಿದಾಗೆ ತುಂಬಾ ಕೊರತೆಗಳಿರುವುದರಿಂದ ಅಲ್ಲಿ ಮತ್ತು ಮುಲ್ಕಿಗೆ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಇದರಲ್ಲಿ 2 PSIಗಳ ಹುದ್ದೆಗಳು ಮತ್ತು ಮುಲ್ಕಿಯಲ್ಲಿ 1 PC ಹುದ್ದೆ ಮಾತ್ರ ಖಾಲಿದೆ ಅಂತ. ಇಲ್ಲ, ಇದು ತಪ್ಪು ಲೆಕ್ಕ. ನಾನು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಮಾನ್ಯ ಗೃಹ ಸಚಿವರು ನಮ್ಮ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಒಟ್ಟಾರೆ ನಮ್ಮ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆ, ಮೂಡುಬಿದ್ರೆ ಮೇನ್ ಆಗಿ ಇಡೀ ಮೂಡುಬಿದ್ರೆ ತಾಲೂಕಿಗೆ ಒಂದು ಸ್ಟೇಷನ್ ಬರ್ತದೆ, ಮುಲ್ಕಿ ತಾಲೂಕಿಗೆ ಒಂದು ಸ್ಟೇಷನ್ ಬರ್ತದೆ. ಹಾಗೇನೆ ನಮಗೆ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂತೆ ಬಜಿಪೆ, ಪನಂಬೂರು, ಸುರತ್ಕಲ್ ಮತ್ತು ಕಾವೂರು ಸಾಧಾರಣ ಅಲ್ಪ ಗ್ರಾಮಗಳು ಅದಕ್ಕೆ ಸೇರ್ತವೆ. ಆ ದೃಷ್ಟಿಯಲ್ಲಿ ಇದೆಲ್ಲ ಕಮಿಷನರೇಟ್ಗೆ ವ್ಯಾಪ್ತಿಗೆ ಬರುವುದರಿಂದ ಮಾನ್ಯ ಗೃಹ ಸಚಿವರೇ, ಮೂಡುಬಿದ್ರೆ ಮತ್ತು ಮುಲ್ಕಿಗೆ ಸರಿಯಾದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನೀಗ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಏನು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಂಜೂರಾತಿಯಾಗಿರ್ತಕ್ಕಂಥ ಸಿಬ್ಬಂದಿ ಸಂಖ್ಯೆ ಮುಲ್ಕಿ ಮತ್ತು ಮೂಡುಬಿದ್ರೆ ಎರಡೂ ಸೇರಿ 27 ಜನರಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಆ 27 ಜನನೂ ಕೂಡ ಈಗ ಇದ್ದಾರೆ. ಆದರೆ ಮೂಡುಬಿದಿರೆಯಲ್ಲಿ 2 ಸಬ್ ಇನ್ಸ್ಪೆಕ್ಟರ್, 1 ಕಾನ್ಸ್ಟೇಬಲ್ ಈಗ ಖಾಲಿ ಇದೆ. ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ದು ಕಳೆದ 5 ವರ್ಷದಿಂದ ಆಗಿಲ್ಲ. ಹಿಂದೆ ಪೊಲೀಸ್ ಇಲಾಖೆಯಲ್ಲಿ PSI ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನ ತಾವು ಜ್ಞಾಪಿಸ್ಕೊಳ್ಬಹುದು. ಅದನ್ನೆಲ್ಲ ಬಗೆಹರಿಸಿ ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡಿದ್ದೇವೆ. 545 PSIಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನ ಬಗೆಹರಿಸಿ ಈಗ ರಿಕ್ರೂಟ್ಮೆಂಟ್ ಮಾಡಿದ್ದೇವೆ. ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ. ಆ ಟ್ರೈನಿಂಗು ಕೂಡ ಇನ್ನೊಂದು 3 ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದೋಗುತ್ತೆ. ಅದಾದ ನಂತರ ಅವರಿಗೆ ಆ 2 ಖಾಲಿ ಇರೋ ಹುದ್ದೆಗಳನ್ನು ನೇಮಕ ಮಾಡಿ ಕೊಡ್ತೇವೆ. ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ, ಅದನ್ನು ಕೂಡ ಈಗಾಗಲೇ 3600 ಜನರಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ನವರು ಅನುಮತಿ ಕೊಟ್ಟಿದ್ದಾರೆ. ಅದಾದ ನಂತರ ಅದನ್ನು ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ. ಸರ್, ಮೂಡುಬಿದ್ರೆಯಲ್ಲಿ 7 SIಗಳಿರಬೇಕು, 2 ಮಾತ್ರ ಇರೋದು. ಒಂದು ಖಾಲಿ ಅಲ್ಲ, 7ರಲ್ಲಿ 5 ಖಾಲಿ ಇದೆ. ನೋಡಿ, ನನ್ನ ಹತ್ರ ಇರೋ ಅಂಕಿಅಂಶ ನಿಮ್ಗೆ ಹೇಳ್ತೀನಿ. ಕಮಿಷನರೇಟ್ ಆದ್ದರಿಂದ ಕಮಿಷನರೇಟ್ ಅಲ್ಲ, ಇದು ಮೂಡುಬಿದ್ರಿ, ಮುಲ್ಕಿ ಮತ್ತು ಮೂಡುಬಿದ್ರಿ 2 ಕ್ಷೇತ್ರದ ಕಮಿಷನರ್ ವ್ಯಾಪ್ತಿಗೆ ಬರ್ತದೆ. ಅದು ಬರುತ್ತೆ, ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ. ಮೂಡುಬಿದ್ರಿ ಸ್ಟೇಷನ್ ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದ್ದೇವೆ. ಹೌದು, ಕಮಿಷನರೇಟ್ ಅಲ್ಲಿ ಇನ್ನೂ ಖಾಲಿ ಇದೆ. ಆದ್ರೆ ನಾನು ಹೇಳ್ತಾ ಇರೋದು, ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಮೂಡುಬಿದಿರಿಗೆ. ಹೌದು, ನಾನು ಹೇಳುವಂತದ್ದು ಈ ಗ್ರಾಮೀಣ SP ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ. ಸಿಬ್ಬಂದಿಗಳು ಕಮಿಷನರೇಟ್ ವ್ಯಾಪ್ತಿಗೆ ಬರುವುದರಿಂದ ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಖಾಲಿ ಇದೆ. ಆದ್ರೆ ಕಮಿಷನರೇಟ್ಗೆ ಬರ್ತಾ ಇದೆ ಇದು.
ವ್ಯಾಪ್ತಿಗೆ ಬರ್ತಾ ಸ್ಟೇಷನ್ ಇದೆ. ವೈಸು ಅಲ್ಲ ಅದನ್ನೇ ನಾ ಹೇಳ್ತೀನಿ. ರಿವ್ಯೂ ಮಾಡಿ ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ. ಯಾಕೆಂದ್ರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯಾ ಬಲವನ್ನ ಕೊಡಬೇಕಾಗ್ತದೆ. ಅದನ್ನ ರಿವ್ಯೂ ಮಾಡ್ತೀವಿ. ಆದ್ರೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಮೂಡಬಿದ್ರಿ ಮತ್ತು ಮುಲ್ಕಿಗೆ ಮಾತ್ರ ಸೀಮಿತವಾಗಿ ಕೇಳಿದ್ದಾರೆ. ಹೌದು ಸರ್. ಅದರಲ್ಲಿ ನಾನು 2 ಏನು ಖಾಲಿ ಇದೆ ಅದನ್ನ ಇನ್ನು 3 ತಿಂಗಳಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಮಾಡಿ ಕೊಡ್ತೇವೆ. ಸರ್ 2 ಖಾಲಿ ಅಲ್ಲ, ಸರಿಯಾಗಿ ಮಾಹಿತಿ ತಕೊಳ್ಳಿ ಸರ್. 2 ಖಾಲಿ ಅಲ್ಲ, ASIಗಳು 7 ಇರಬೇಕು, 2 ಖಾಲಿ. ಇದು SIಗಳು, ASIಗಳು 8 ಇರಬೇಕು, 4 ಖಾಲಿ. 20 ಹೆಡ್ ಕಾನ್ಸ್ಟೇಬಲ್ ಇರಬೇಕು, 14 ಮಾತ್ರ ಇದ್ದಾರೆ, 6 ಖಾಲಿ ಇದೆ. 40 PC-ಗಳಿರಬೇಕು, 28 ಇದ್ದಾರೆ, 22 ಖಾಲಿ ಇದೆ. ಯಾವ್ದು ಸಂಖ್ಯೆ ಮೂಡಬಿದ್ರೆ ನಿಮ್ಮ ಹತ್ರ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳಿ. ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರ್ 1 ಮಂಜೂರಾತಿ ಆಗಿರೋದು ಸರಿ, 1 ಇದೆ. ಹೌದು. PSI 2 ಮಂಜೂರಾತಿ ಆಗಿರೋದು 2 ಇದೆ. 4 ಆಗಿದೆ ಸರ್. ಅಲ್ಲಲ್ಲ, ಇಲ್ಲಿ ಎರಡೇ ಇರೋದು. ಆಮೇಲೆ ASI 5 ಇದೆ, 5 ಇದೆ. CHC 14 ಇದೆ, ಅದು 14 ಇದೆ. ಆನಂತರ CPC 29 ಇದೆ, 28 ಇದೆ, 1 ಖಾಲಿ ಇದೆ. ಇದು ಮುಲ್ಕಿಯಲ್ಲಿ. ಹೌದು. ಆಮೇಲೆ ಮೂಡಬಿದ್ರಿಯಲ್ಲಿ PI 1 ಮಂಜೂರಾತಿ 1 ಇದ್ದಾರೆ. ಆಮೇಲೆ PSI 4 ಮಂಜೂರಾತಿ ಆಗಿದ್ದು 2 ಖಾಲಿ ಇದೆ. 7 ಆಗಿರ್ಬೇಕು, 2 ಮಾತ್ರ ಇದೆ, ಉಳಿದದ್ದು ಖಾಲಿ ಇದೆ. ASI 4 ಮಂಜೂರಾತಿ ಇದೆ, 1 ಎಕ್ಸ್ಟ್ರಾನು ಮಾಡಿದ್ದಾರೆ. 4 ಮಾತ್ರ. 5 ಜನ ಇದ್ದಾರೆ. ಇಲ್ಲ ಸರ್, 4 ಮಾತ್ರ ಇದ್ದಾರೆ. ಅದು ಯಾವ್ದು ನಿಮ್ಮ ಹತ್ರ ಡೇಟಾ ಇದೆ ಗೊತ್ತಿಲ್ಲ. ಅಲ್ಲಿಂದಲೇ ನಾನು ತಕೊಂಡದ್ದು ಅಧಿಕೃತವಾಗಿ ನಮ್ಮ ಇಲಾಖೆ ಡೇಟಾ ಇವ್ರೆ. ನಾನು ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀನಿ. ASI 14, CHC 14 ಇದೆ, 14 ಜನನೂ ಇದ್ದಾರೆ. ಆಮೇಲೆ CPC 27 ಜನದ್ದು 27 ಜನನೂ ಇದ್ದಾರೆ. ದಿಸ್ ಇಸ್ ದಿ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಶನ್. ನಿಮ್ಗೆ ಅದು ಎಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ. ಪೊಲೀಸ್ ಕಮಿಷನರ್ ಕೊಟ್ಟದ್ದು. ಆಯ್ತು. ಅದನ್ನ ನಾವು ರಿಕ್ರೂಟ್ ಮಾಡಿ ಕೊಡ್ತೇವೆ. ಆಮೇಲೆ ತಾವು ಅಪರಾಧಗಳು, ಸುರಕ್ಷತೆ ಇವೆಲ್ಲ ಕೇಳಿದಿರಿ. ಹೌದು. ಬಹಳ ಡೀಟೇಲ್ ಆಗಿ ಉತ್ತರವನ್ನ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿದ್ದಾಗೆ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಹಾಗೆ ಅಂತೇಳಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನೇ ಮಾಡಿದ್ದೇವೆ. ಆ ಆಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗಿದೆ ಮತ್ತು ಜನನೂ ಕೂಡ ಅದನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇವತ್ತು ನಾವು ಹೊಸದಾಗಿ 2 ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದ್ದೇವೆ. ಆ ಜುರಿಸ್ಡಿಕ್ಷನ್ ಪೊಲೀಸ್ನವರು 50 ಜನರ 50 ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ 50 ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಆಫೀಸರು ಭೇಟಿ ಮಾಡಬೇಕು. ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ, ನಿಮಗೆ ಯಾರಾದರೂ